ಐ ಥಿಂಕ್ ಕರೆಕ್ಟ್ಲಿ ರೈಟ್ಲಿ ಯು ಸೆಡ್ ಏನೇ ಅದು ಅಡ್ಜಸ್ಟ್ಮೆಂಟ್ಸ್ ಮಾಡಿದ್ರೂ ಏನು ಅವಶ್ಯಕತೆ ಇದೆಯೋ ಅಷ್ಟೇ ಮಾಡಬೇಕಾಗಿರೋಂಥದ್ದು ಇರುತ್ತೆ. ಫಾರ್ ಎಕ್ಸಾಂಪಲ್ ಲೈಕ್ ಯು ಮೆನ್ಷನ್, ಈಗ ಸೌತಲ್ಲಿ ಇದನ್ನ ಇಡಬೇಕಾಗತ್ತೆ, ನಾರ್ತಲ್ಲಿ ಇದನ್ನ ಇಡಬೇಕಾಗತ್ತೆ, ಲೈಕ್ ಯು ಮೆನ್ಷನ್. ಅದನ್ನು ತೆಗೆದು ಉಲ್ಟಾ ಇಟ್ಟರೆ ನನಗೆ ಅದು ಐ ಫೀಲ್ ಲೈಕ್ ಸಮ್ಟೈಮ್ಸ್ ಗೊತ್ತಿಲ್ಲದೇನೋ ಗೊತ್ತಿರೋದು ಇರೋಲ್ಲ ನಮಗೆ. ದಿಸ್ ಇಸ್ ಅಫೆಕ್ಟಿಂಗ್ ನನ್ನ ಎನರ್ಜಿಗೆ ಅಫೆಕ್ಟ್ ಆಗ್ತಿದೆ, ನನ್ನ ಮನೆಗೂ ಅಫೆಕ್ಟ್ ಆಗ್ತಿದೆ. ಬಟ್ ಸ್ಟಿಲ್ ಐ ವಿಲ್ ಬಿ ಡ್ರೌನಿಂಗ್ ಆ್ಯಂಡ್ ದೆನ್ ವಿಲ್ ಬ್ಲೇಮ್ ಆನ್ ದಿ ಹೌಸಿಗೆ ಬ್ಲೇಮ್ ಮಾಡಿಬಿಡ್ತೀವಿ. ಈ ಮನೆಯೇ ಸರಿ ಇಲ್ಲ. ಸೋ ಮೆನಿ ಟೈಮ್ಸ್ ಈಗ ನಾನು ಇದ್ದಿದ್ದು ಮನೆ ಐ ಫೀಲ್ ಲೈಕ್ ಐ ವಾಂಟ್ ಟು ಚೇಂಜ್ ಮೈ ಹೌಸ್ ಬಿಕಾಸ್ ಸರ್ಟನ್ ಥಿಂಗ್ಸ್ ಆರ್ ನಾಟ್ ವರ್ಕಿಂಗ್ ಅಂತ. ಬಟ್ ಬರೋರೆಲ್ಲ ದೇ ಯೂಸ್ ಟು ಸೇ ಓ ಮೈ ಗಾಡ್ ವಾಟ್ ಅ ಹೌಸ್ ಯು ಹ್ಯಾವ್ ಗಾಟ್, ಇಟ್ ಗಿವ್ಸ್ ದಟ್ ಪಾಸಿಟಿವ್ ಎನರ್ಜಿ ಅಂತ. ಸಿ ಒನ್ ಇಸ್ ನಿಮ್ಮ ಮನೆ ಎನರ್ಜಿ ಪಾಸಿಟಿವ್ ನೆಗೆಟಿವ್ ಇರ್ಬೋದು. ಫಾರ್ ಎಕ್ಸಾಂಪಲ್ ನಾವು ಎನರ್ಜಿ ಕ್ರಿಯೇಟ್ ಮಾಡ್ತೀವಿ ಅಲ್ವಾ, ಎನರ್ಜಿ ಇಸ್ ನಾಟ್ ಸಿಂಪ್ಲಿ ಅಲ್ಲಿ ಇದೆ. ವಿ ಗೆಟ್ ಆ್ಯಂಗ್ರಿ, ನಮಗೆ ಕೋಪ ಬರುತ್ತೆ, ನಮಗೆ ಜೆಲಸಿ ಆಗುತ್ತೆ, ನಾವು ನೆಗೆಟಿವ್ ಥಿಂಕ್ ಮಾಡ್ತೀವಿ, ಜಗಳ ಮಾಡ್ತೀವಿ. ಸೊ ದ ಎನರ್ಜಿ ಆಫ್ ದ ಹೌಸ್ ಬಿಕಮ್ಸ್ ಬ್ಯಾಡ್. ದಟ್ ಈಸ್ ಮ್ಯಾನ್ ಕ್ರಿಯೇಟೆಡ್ ಎನರ್ಜಿ. ದ ವಾಸ್ತು ಆಫ್ ಇಟ್ ಈಸ್ ದ ಆ್ಯಕ್ಚುಲ್ ಎನರ್ಜಿ ಆಫ್ ದ ಬ್ಯಾಲೆನ್ಸ್ ಆಫ್ ದ ಎಲಿಮೆಂಟ್ಸ್. ಲೈಕ್ ಇನ್ ಫಂಗ್ ಶೂಯ್ ವಿ ಹ್ಯಾವ್ 5 ಎಲಿಮೆಂಟ್ಸ್: earth, fire, water, wood, metal. ಅದೆಲ್ಲ ಎಲಿಮೆಂಟ್ಸ್ ಬ್ಯಾಲೆನ್ಸ್ ಮಾಡಬೇಕು. ದಟ್ ಈಸ್ ವೆನ್ ಯು ಫೈಂಡ್ ಹಾರ್ಮನಿ ಆ್ಯಂಡ್ energy flowing. That's why everything starts working well. So there are 2 types of energy even nimdu manenalli. So that's why people burn samrani, they burn dhoop, because that cleanses the energy in the house. Neevu sing adu Tibetan singing bell jana haktare. That those sound frequencies, those waves go and cut through, break, adu ಬ್ರೇಕ್ ಮಾಡ್ತದೆ ನೆಗೆಟಿವ್ ಎನರ್ಜಿ, ಕಟ್ ಮಾಡ್ತಾರೆ. ಇದೇ ರೀತಿ ಇನ್ನಷ್ಟು ವಿಷಯಗಳನ್ನ ತಿಳ್ಕೋಬೇಕು ಅಂತಂದರೆ ಗೋಲ್ಡ್ ಕ್ಲಾಸ್ ವಿತ್ ಮಯೂರ ಅಂತ ಮೇನ್ ಚಾನಲ್ ಇದೆ, ಅಲ್ಲಿ ಹೋಗಿ ಪೂರಾ ವಿಡಿಯೋನ ನೀವು ನೋಡಬಹುದು. ಸೊ ಮಿಸ್ ಮಾಡಿದಿರಾ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಶೇರ್ ಕೂಡ ಮಾಡಿ.